ಓಂ ನಾನುಮಾನ ಮತಚ್ಛಬ್ದಾತ್ ಓಂ 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ. ಅದರ ತತ್ವಪ್ರಕಾಶಿಕ ನೋಡಿ ಮುಗಿಸಿದ್ದೀವಿ. ಸತ್ತರ್ಕ ದೀಪಾವಳಿ ಮತ್ತೆ ತತ್ವಪ್ರದೀಪ ಇವತ್ತು ನೋಡಬೇಕಾಗಿರೋದು. ಸತ್ತರ್ಕ ದೀಪಾವಳಿಯಲ್ಲಿ ಹೆಚ್ಚಿನ ವಿಷಯಗಳೇನು ಕಾಣಿಸೋದಿಲ್ಲ. ಆಸುರಂ ಶಂ ನಿರುಧ್ಯತಿ ಇತಿ ಶರ್ವಃ ಇತ್ಯರ್ಥ. ಅದು ಈ ಹಿಂದೆ ನೋಡಿದ್ದೆ. ಸಜ್ಜನರ ಸುಖವನ್ನು ಕೂಡ ಮುಕ್ತಿ ಪರ್ಯಂತ ತಡಿತಾನೆ. ಮುಖ್ಯವಾಗಿ ಅಸುರರಿಗೆ, ತಾಮಸರಿಗೆ ಮತ್ತು ರಾಜಸರಿಗೆ ಎಂದೂ ಕೂಡ ಶಾಶ್ವತ ಸುಖ ಇಲ್ಲದಂತೆ ಮಾಡ್ತಾನೆ. ಹೀಗದರ ತಾತ್ಪರ್ಯ. ಮುಂದೆ ತತ್ವಪ್ರದೀಪ. ಅನುಮಾನಂ ಅಂದ್ರೆ ಅನುಮಾನಾತ್ಮಕ ಆಗಮ ಪರಿಕಲ್ಪಿತಂ ರುದ್ರಾಖ್ಯಂ ಬ್ರಹ್ಮ ಅತ್ರ ನ ವಾಚ್ಯಂ. ನಾನುಮಾನಂ ಅಂದ್ರೆ ಅನುಮಾನ ರೂಪವಾದ ಆಗಮ. ಇದನ್ನು ಜಯತೀರ್ಥರು ಅನುಮಾನದ ಮೂಲಕ ಯಾವ ಆಗಮಕ್ಕೆ ಪ್ರಾಮಾಣ್ಯ ಸಿದ್ಧ ಆಗಿದೆಯೋ ಅಂಥ ಅನುಮಾನ, ಅಂಥ ಆಗಮ ಅಂತ ಹೀಗೆ ಜಯತೀರ್ಥರು ಅರ್ಥ ಮಾಡಿದ್ದಾರೆ. ಅದನ್ನೇ ಇನ್ನೊಂದು ರೀತಿಯಿಂದ ಇವರು ಹೇಳ್ತಾರಷ್ಟೆ. ಅನುಮಾನ ರೂಪವಾದ ಆಗಮ, ಯಾವ ಅನುಮಾನಕ್ಕೆ ಆಗಮವೇ ಬೆಂಬಲ ಕೊಟ್ಟಿದೆಯೋ ಅಂಥ ಆಗಮ ಅಂತ. ಅಂಥ ರುದ್ರನೆಂಬ ಬ್ರಹ್ಮ ಇಲ್ಲಿ ವಾಚ್ಯ ಅಲ್ಲ. ಅದರದೇನು ಅರ್ಥ? ಶೈವಾಗಮೇ ಕ್ವಚಿತ್ ಉಕ್ತ ಸಾಧನಾನುಷ್ಠಾನೇನ. ಪಾಶುಪತಾಗಮಗಳಲ್ಲಿ ಮೊದಲಾದ ಕಡೆ, ಕೆಲವು ಕಡೆ ಮಾಡಿದ ಸಾಧನೆ ಅಂದ್ರೆ ಯಾವುದೋ ಒಂದು ಫಲ, ಅಲ್ಲಿ ಹೇಳಿದಂಥ ಫಲ ಸಿಕ್ತಿರ್ತದೆ. ಆದ್ರಿಂದ ಅದನ್ನು ದೃಷ್ಟಾಂತವನ್ನಾಗಿಕೊಂಡು ದೃಷ್ಟಾಂತೇನ ಈಶವಾಕ್ಯತ್ವ ಹೇತುನ, ಅದೆಲ್ಲವೂ ಕೂಡ ಈಶ್ವರನೇ ಹೇಳಿದ ಮಾತಾದ್ರಿಂದ ಅನ್ಯತ್ರಾಪಿ ಪ್ರಾಮಾಣ್ಯ ಮನೋಮೀಯತೆ. ಬೇರೆ ಕಡೆ ಅವನನ್ನೇ ಸರ್ವೋತ್ತಮ ಅಂತ ಹೇಳುವಂತಹ ಉಳಿದೆಲ್ಲ ಭಾಗಗಳಿಗೂ ಪ್ರಾಮಾಣ್ಯವನ್ನು ನಾವು ಸುಲಭವಾಗಿ ತಿಳಿಬಹುದು. ಹೀಗೆ ಅನುಮಾನಾತ್ ಆಪ್ತ ಪ್ರಾಮಾಣ್ಯ ತದಾಗಮ ಅನುಮಾನಾತ್ಮಕ ಇತ್ಯುಚ್ಯತೆ. ಅನುಮಾನದ ಮೂಲಕ ಅದರ ಪ್ರಾಮಾಣ್ಯ ತಿಳಿದು ಬಂದಿದೆ, ಆದ್ದರಿಂದ ಅದನ್ನು ಅನುಮಾನಾತ್ಮಕ ಆಗಮ ಅಂತ ಹೇಳ್ತಾರೆ. ನಚತೇನ ಪ್ರಾಮಾಣ್ಯಂ ಸಾಧಯಿತು ಶಕ್ಯತೆ. ಆದರೆ ಆ ಥರ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡೋದು ಯೋಗ್ಯ ಅಲ್ಲ. ಯಾಕೆಂದ್ರೆ ತೇನೇವ ಯಥೋಕ್ತ ದೃಷ್ಟ ಫಲ ವ್ಯವಿಚಾರಿಣ. ಈಗ ಫಲ ಸಿಕ್ಕಿದೆ ಅಂತ ನೀವಂದ್ರೆ, ಆದರೆ ಫಲ ಸಿಗದೇ ಇರುವಂಥ ಭಾಗಗಳು ಕೆಲವು ಕಾಣಿಸ್ತವೆ. ಅಂಥ ದೃಷ್ಟಾಂತವನ್ನು ಇಟ್ಕೊಂಡು ಕೃಷ್ಣಸ್ಯಾಪಿ ಅಪ್ರಾಮಾಣ್ಯ ಸಾಧನ ಸೌಕರ್ಯ, ಉಳಿದ ಇಡೀ ಆಗಮಕ್ಕೂ ಕೂಡ ಅಪ್ರಾಮಾಣ್ಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಹೀಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಬಾರದು. ಅತೇವ ಪರಿಕಲ್ಪಿತ ರುದ್ರ ಇದು ಸಮಗಿರತ ಭಗವಾನ್. ಅದರಲ್ಲೇ ಭಗವಾನ್ ಅಂದರೆ ಆಚಾರ್ಯರು, ಭಗವಾನ್ ಭಾಷ್ಯಕಾರರು ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ, ಹೀಗೆ ರುದ್ರನೇ ಸರ್ವೋತ್ತಮ ಎಂಬುದಾಗಿ ನೀವೇನು ಪರಿಕಲ್ಪನೆ ಮಾಡ್ಕೊಂಡಿದ್ದೀರಿ ಅದು ಸರಿಯಲ್ಲ. ಪರಿಕಲ್ಪಿತ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ಕಲ್ಪನೆಯೇ, ಅದು ಕಲ್ಪನೆಯೇ. ಪ್ರಾಮಾಣ್ಯ ಸಮರ್ಥನೆ ಮಾಡ್ತೀನಿ ಅಂತ ನೀವು ಹೊರಟ್ರೆ ಅದು ಕಲ್ಪನೆಯೇ. ಅಪ್ರಾಮಾಣ್ಯವನ್ನು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅಂತ ಅರ್ಥ. ವಿಸ್ಪಷ್ಟ ಮಾಚಷ್ಟ ಅನುವ್ಯಾಖ್ಯಾನೆ ತದ್ಗ ವ್ಯಭಿಚಾರಿಣ ಅಪ್ರಾಮಾಣ್ಯ ಅನುಮಾಚ ಸ್ಯಾದಿತಿ. ಇಲ್ಲಿ ಭಗವಾನ್ ಭಾಷ್ಯಕಾರರು ಈ ತರ ಹೇಳಿದ್ದಾರೆ ಪರಿಕಲ್ಪಿತ ಅಂತ. ಇದನ್ನ ಸ್ಪಷ್ಟವಾಗಿ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಅವರೇ. ತದ್ಗ ವ್ಯಭಿಚಾರಿಣ, ಆ ಪಾಶುಪತ ಮೊದಲಾದ ಆಗಮಗಳಲ್ಲಿ ಏನು ವ್ಯಭಿಚಾರ ಕಂಡು ಬಂದಿದೆ, ಆ ವ್ಯಭಿಚಾರದ ಮೂಲಕ ಅಪ್ರಾಮಾಣ್ಯವನ್ನು ಅನುಮಾನ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ದಾರೆ. ಮತ್ತೆ ಸ್ವಯಂಚ ಭಗವತ್ತಮಃ ಪಶುಪತೇ ಅಸಾಮಂಜಸ್ಯಂ ಅಸರ್ವಜ್ಞತ್ವಾದಿಕಂ ಚ ಸೂತ್ರಯಿಷ್ಯತಿ. ನೋಡಿ, ಭಗವಾನ್ ಅಂದ್ರೆ ಭಾಷ್ಯಕಾರ, ಭಗವತ್ತಮ ಅಂದ್ರೆ ಸೂತ್ರಕಾರ. ಇಬ್ಬರನ್ನು ಆ ಶಬ್ದಗಳಿಂದ ಕರೆದಿದ್ದಾರೆ. ಹೀಗೆ ಭಗವಾನ್ ಭಗವತ್ತಮ ಅಂತ ಹೇಳಿ. ಭಗವತ್ತಮರಾದಂತಹ ವೇದವ್ಯಾಸರು ಪತ್ಯುರ ಅಸಾಮಂಜಸ್ಯ ಅಂತ ಮುಂದೆ ಸೂತ್ರದಲ್ಲಿ ಹೇಳ್ತಾರೆ. ಅಸಾಮಂಜಸ್ಯಂ ಅಸರ್ವಜ್ಞತ್ವಾದಿಕಂಚ, ಅವನು ಸರ್ವಜ್ಞನಲ್ಲ, ಸರ್ವಶಕ್ತನೂ ಅಲ್ಲ ಇತ್ಯಾದಿಗಳನ್ನ ಮುಂದೆ ಸೂತ್ರಗಳಲ್ಲಿ ಹೇಳೋರಿದ್ದಾರೆ. ಸೂತ್ರ ಇಷ್ಯತಿ, ಸೂತ್ರಬದ್ಧಂ ಕರೋತಿ. ಇದಾದ್ಮೇಲೆ ಪರಃ ಪರೋವರಿಯಾನ್ ಅಂತಿದೆಯಲ್ಲ ಆ ಆಚಾರ್ಯರು ಕೊಟ್ಟಂತ ಒಂದು ವೇದವಾಕ್ಯದಲ್ಲಿ,
ಸೋಂತಕಃ ಸ ರುದ್ರಃ ಸ ಪ್ರಾಣಭೃತ್ ಸ ಪ್ರಾಣನಾಯಕಃ ಸ ಈಶಃ ಯಹ ಹರಿ ಅನಂತಹ ನಲ್ಲಿ ಪರಃ ಪರೋವರಿ ಯಃ ಪರಃ ಪರೋವರಿಯಾನ್ ಅಂತಿದೆಯಲ್ಲ, ಆ ಪರಃ ಪರೋವರಿಯಾನ್ ಅನ್ನೋದಕ್ಕೆ ಹೀಗರ್ಥ. ಪರಹ ಅಲ್ಲಿ ಪರ ಅಂದ್ರೆ ವಾಗ್ದೇವಿ, ಸರಸ್ವತಿ ದೇವಿ. ಅವಳಿಗಿಂತ ಪರತಃ ಪರಹ ವಿರಿಂಚ, ಅವಳಿಗಿಂತ ಶ್ರೇಷ್ಠನಾದವನು ವಿರಿಂಚ. ಅವನಿಗಿಂತಲೂ ಆ ವಿರಿಂಚನಿಗಿಂತಲೂ ಶ್ರೇಷ್ಠಳಾದವಳು ವರ ಅಂದ್ರೆ ಪ್ರಕೃತಿ. ನೋಡಿ, ಮೊದಲು ಪರಹ ಪರಹ ವರಿಯಾನ್ ಅಂತಿದೆಯಲ್ಲ, ಅಲ್ಲಿ ಮೊದಲನೇ ಪರಹ ಅಂದ್ರೆ ಸರಸ್ವತಿ, ಎರಡನೇ ಪರಹ ಅಂದ್ರೆ ರುದ್ರ ಅಲ್ಲ ಚತುರ್ಮುಖ ಬ್ರಹ್ಮ. ಅವನಿಗಿಂತಲೂ ವರ ಅಂದ್ರೆ ಪ್ರಕೃತಿ, ಅಲ್ಲಿ ಮುಂದೆ ವರ ಅಂತ ಶಬ್ದ ಇದೆ. ವರ ಅಂದ್ರೆ ಪ್ರಕೃತಿ ಲಕ್ಷ್ಮೀದೇವಿ, ವರಿಯಾನ್ ಅಂದ್ರೆ ವಿಷ್ಣು, ಹೀಗರ್ಥ. ಅಲ್ಲಿ ಪರಃ ಪರೋವರಿಯಾನ್ ಅಂತಿದೆ. ಆ ಪರಹ ಅನ್ನೋ ಶಬ್ದಕ್ಕೆ ಪರತಃ ಅಂತ ಅರ್ಥ ಮಾಡಿದಂತೆ ಕಾಣಿಸ್ತದೆ ತಿಳ್ಕೊಳ್ಳೋ ಪಂಡಿತರು. ಪರತಃ ಅಂತ ಇಲ್ಲದೆ ಇರಬಹುದು ಅಲ್ಲಿ ವೇದವಾಕ್ಯದಲ್ಲಿ, ಪರಹ ಅಂತಿದೆಯಲ್ಲ, ಆ ಪರಹ ಅನ್ನೋದಕ್ಕೇನೆ ಹೀಗೆ ಸರಸ್ವತಿಗಿಂತ ಅಂತ ಹೀಗೆ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಅದು ಪರತಃ ಅಂತ ಆಗ್ಬೇಕಾದದ್ದು ಪರಹ ಹೇಗಾಯಿತು, ಅದೇನೋ ವ್ಯಾಕರಣದ ಮಹಾವ್ಯಾಕರಣ ಇತ್ಯಾದಿಗಳ ಅನುಸಾರವಾಗಿರಬಹುದು, ಅಂತೂ ಛಾಂದಸ ಪ್ರಯೋಗ ಆದ್ರಿಂದ ಆ ಥರ ಇರಬಹುದು. ನಾವು ಇಲ್ಲಿ ತನಕ ಅರ್ಥ ಮಾಡ್ಕೊಂಡದ್ದು ಪರಹ ಅಂದ್ರೆ ಶ್ರೇಷ್ಠ, ಪರೋವರಿಯಾನ್ ಶ್ರೇಷ್ಠರಿಗಿಂತಲೂ ಶ್ರೇಷ್ಠ, ಹೀಗೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿದ್ವಿ. ಆದ್ರೆ ಪರ ಅಂದ್ರೆ ವಾಗ್ದೇವಿ ಅಂತ ಅರ್ಥ ಮಾಡ್ತಾರೆ ತ್ರಿವಿಕ್ರಮ ಪಂಡಿತರು. ಹೀಗೆ ಪರಃ ಪರೋವರಿಯಾನ್ ಅಂತ ಇದರ ಅರ್ಥ. ಅಲ್ಲಿ ವರಿಯಾನ್ ಅಂತ ಬಂದಿದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಜಿಜ್ಞಾಸೆ ಮಾಡ್ತಾರೆ ಈ ಮುಂದೆ. ಅತ್ರ ತರಪ್ ಈಯಸುನು ತಮಪ್ ಇಷ್ಟನರ್ಥವು ಅಂತ ಒಂದು ವ್ಯಾಕರಣದ ವಿಚಾರ ಮಾಡಿದ್ದಾರೆ. ಇದು ಐತರೆಯ ಭಾಷ್ಯ ಮತ್ತೆ ಗೀತಾ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂತಹ ವಿಚಾರ. ಈ ತರಪ್ ಪ್ರತ್ಯಯ ಮತ್ತು ಈಯಸುನ್ ಪ್ರತ್ಯಯ ಇದೆಯಲ್ಲ, ಅವೆರಡಕ್ಕೂ ಕೂಡ ತಮಪ್ ಪ್ರತ್ಯಯದ ಮತ್ತು ಇಷ್ಟನ್ ಪ್ರತ್ಯಯದ ಅರ್ಥ ಕ್ರಮವಾಗಿ ಬರ್ತದೆ ಅಂತ ಅದರ ಅರ್ಥ. ಅದೇನು ವಿಷಯ ಅಂದ್ರೆ, ಈ ಗುರುಹು ಗುರುತರಹ ಗುರುತಮಃ ಇದು ನಮ್ಗೆ ಗೊತ್ತಿದೆ. ಗುರುಹು ಅನ್ನೋದು ಸಾಮಾನ್ಯ ಡಿಗ್ರಿ, ಆಮೇಲೆ ಅದಕ್ಕಿಂತ ಗುರುತರಹ ಅನ್ನೋದು ಹೆಚ್ಚಿನ ಡಿಗ್ರಿ ಇಬ್ಬರಲ್ಲಿ ಕಂಪೇರ್ ಮಾಡಿದಾಗ. ಗುರುತಮಃ ಅಂದ್ರೆ ಅನೇಕರಲ್ಲಿ ಕಂಪೇರ್ ಮಾಡಿದಾಗ ನಮ್ಗೆ ಗೊತ್ತಿದೆ. ಹೀಗೆ ತರಪ್ ಮತ್ತು ತಮಪ್, ಕೆಲವು ಸರಿ ತರಪ ಪ್ರತ್ಯಯವನ್ನೇ ಪ್ರಯೋಗ ಮಾಡಿದ್ರು ಅದಕ್ಕೆ ತಮಪ್ಪ ಅನ್ನೋ ಅರ್ಥ ಬರ್ತದೆ ಅಂತ ಅದಕ್ಕೆ ಅರ್ಥ. ಇನ್ನ ಈಯಸನ್ ಪ್ರತ್ಯಯವನ್ನು ಕೆಲವು ಕಡೆ ಪ್ರಯೋಗ ಮಾಡಿದ್ರು ಅದಕ್ಕೆ ಇಷ್ಟನ್ ಪ್ರತ್ಯಯ ಬರ್ತದೆ ಅಂತ ಇನ್ನೊಂದು ಭಾಗಕ್ಕೆ ಅರ್ಥ. ಅದಕ್ಕೆ ಏನು ಪ್ರಯೋಗ? ವರ ಮತ್ತು ವರಿಯಾನ್ ವರಿಷ್ಠ, ಇವು ಇನ್ನೊಂದು ಪ್ರತ್ಯಯಗಳು. ಅದು ವರ ವರಿಯಾನ್ ವರಿಷ್ಠ, ಗುರು ಗರಿಯಾನ್ ಗರಿಷ್ಠ, ಹೀಗೆಲ್ಲ ಬೇರೆ ಬೇರೆ ಪ್ರತ್ಯಯಗಳು. ಗರಿಯಾನ್ ಅಂತನ್ನುವಲ್ಲಿ ಈಯಸನ್ ಪ್ರತ್ಯಯ, ಗರಿಷ್ಠ ಅನ್ನುವಲ್ಲಿ ಇಷ್ಟನ್ ಪ್ರತ್ಯಯ. ಹಾಗೆ ವರ ಶಬ್ದದ ಮೇಲೆ ಈಯಸನ್ ಪ್ರತ್ಯಯ ಬಂದ್ರೆ ವರಿಯಾನ್, ಮತ್ತೆ ಇಷ್ಟನ್ ಪ್ರತ್ಯಯ ಬಂದ್ರೆ ವರಿಷ್ಠ, ಹೀಗಾಗ್ತದೆ. ಹಾಗೆ ಪಾಪಿಯಾನ್ ಪಾಪಿಷ್ಠ, ಈ ತರ ಪಾಪಃ ಪಾಪಿಯಾನ್ ಪಾಪಿಷ್ಠ, ಈ ತರ ಬೇರೆ ಬೇರೆ ಶಬ್ದಗಳು ನಿಷ್ಪನ್ನ ಆಗ್ತವೆ. ಅಲ್ಲಿ ಆ ಎರಡನೇ ಪ್ರತ್ಯಯ ಏನಿದೆ, ತರ ಪ್ರತ್ಯಯ ಮತ್ತು ಈಯಸನ್ ಪ್ರತ್ಯಯ, ಅವು ಇಬ್ಬರ ನಡುವೆ ಸಾಮಾನ್ಯವಾಗಿ ಹೋಲಿಕೆ ನಡೆದಾಗ ಅದನ್ನು ಪ್ರಯೋಗ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಇಬ್ಬರ ನಡುವೆ ಏನು ಹೋಲಿಕೆ ನಡೆದಿಲ್ಲ, ಪರಃ ಪರೋವರಿಯಾನ್ ಅಂತ ಹೀಗೆ ಹೇಳ್ಬೇಕಾದ್ರೆ. ಆದ್ರಿಂದ ಲಕ್ಷ್ಮೀದೇವಿಗಿಂತ ಈ ಉತ್ತಮ ಅಂತ ಹೀಗೆ ಹೇಳೋ ಪ್ರಸಂಗ ಇದ್ದಾಗ ವರಿಷ್ಠ ಅಂತ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಅನೇಕ ಜನ ಇದ್ದಾರೆ ಇಲ್ಲಿ, ಸರಸ್ವತಿ, ಅದಾದ್ಮೇಲೆ ಚತುರ್ಮುಖ ಬ್ರಹ್ಮ, ಮುಂದೆ ಪರಮಾತ್ಮ, ಅವನ ಬಗ್ಗೆ ಹೇಳಬೇಕಾಗಿದೆ. ಆದ್ರಿಂದ ಪರಃ ಪರೋ ವರಿಷ್ಠ ಅಂತ ಹೀಗೆ ಹೇಳಬೇಕಾಗಿತ್ತು. ವರಿಯಾನ್ ಅಂತ ಹೇಗೆ ಹೇಳಿದಿರಿ ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಅದಕ್ಕಾಗಿ ಅತ್ರ ಇಲ್ಲಿ ತರಪ್ರತ್ಯಯ ಮತ್ತು ಈಯಸನ್ ಪ್ರತ್ಯಯಗಳು ಕ್ರಮವಾಗಿ ತಮ ಪ್ರತ್ಯಯದ ಮತ್ತು ಇಷ್ಟನ್ ಪ್ರತ್ಯಯದ ಅರ್ಥವನ್ನೇ ಹೇಳ್ತವೆ. ಬೇರೆ ಪ್ರಸಂಗಗಳಲ್ಲಿ ಗುರು ತರ ಅಂದ್ರೆ ಬೇರೆ ಅರ್ಥ, ಇನ್ನೊಬ್ಬನಿಗಿಂತ ಶ್ರೇಷ್ಠ, ಇನ್ನೊಬ್ಬನಿಗಿಂತ ವರಿಯಾನ್, ಇಷ್ಟೇ ಅರ್ಥ, ಇಬ್ಬರಲ್ಲೇ ಹೋಲಿಕೆ ಇರ್ತದೆ. ಆದರೆ
ಅತ್ರ ಅಂದ್ರೆ ಈ ಪ್ರಸಂಗದಲ್ಲಿ ಅಂತ ಅನ್ನೋದಕ್ಕೆ ನಿರ್ದಿಷ್ಟವಾಗಿ ಅರ್ಥ ಏನ್ ಹೇಳ್ಬೇಕಂದ್ರೆ ಭಗವಂತನಲ್ಲಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಇಲ್ಲಿ ಈಗ ನಾವು ನೋಡ್ತಿರೋ ವೇದ ವಾಕ್ಯದಲ್ಲಿ ತರಪರತೆಯ ಪ್ರಶ್ನೆ ಏನಿಲ್ಲ, ಅಲ್ಲಿ ಅದು ಬಂದಿಲ್ಲ. ಆದ್ರಿಂದ ಅತ್ರ ಅಂದ್ರೆ ಭಗವಂತನಲ್ಲಿ ನೀವು ತರಪ್ರತ್ಯಯವನ್ನು ಪ್ರಯೋಗ ಮಾಡಿದ್ರು, ತಮಪ್ರತ್ಯಯವನ್ನು ಪ್ರಯೋಗ ಮಾಡಿದ್ರು, ಇಯಸನ್ ಪ್ರತ್ಯಯ ಪ್ರಯೋಗ ಮಾಡಿದ್ರು, ಇಷ್ಟನ್ ಪ್ರತ್ಯಯ ಪ್ರಯೋಗ ಮಾಡಿದ್ರು, ಅವಕ್ಕೆಲ್ಲ ಒಂದೇ ಅರ್ಥ. ಅದನ್ನ ಶಬ್ದ ನಿರ್ಣಯದಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಯತ್ರೋ ಭಯೋ ಪ್ರಯೋಗೋನ ತತ್ರೈಕಾರ್ಥೋ ತರಪ್ತಮೋ ಅಂತ. ಇದನ್ನ ಐತರೇಯ ಉಪನಿಷತ್ ಭಾಷ್ಯದ ಕೊನೆಯಲ್ಲಿ ಈ ಕತರ ಅಂದ್ರೆ ಪೂರ್ಣಾನಂದ ಸ್ವರೂಪ ಅಂತ ಹೇಳುವಂತ ಪ್ರಸಂಗ ಇದೆ. ಸಕಲ ಮುಕ್ತ ಅಮುಕ್ತರೊಡೆಯ ಭಗವಂತ, ಅದಾದ್ಮೇಲೆ ಪರಮಾತ್ಮೋಪಾಸನೆಯ ಫಲ ಅಂತ ಹೀಗೆ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಮುಂದೆ ಪ್ರಜಾಪತಿ ಅಂದರೆ ಶಿವ ಏಕೆ, ಜೀವರ ಸ್ವಭಾವ ಬೇರೆ ಬೇರೆ ಅಂತ ಹೀಗೆಲ್ಲ ಅನುಕ್ರಮಣಿಕೆಯಲ್ಲಿ ಕೊನೆ ಭಾಗದಲ್ಲಿ ಅಲ್ಲಿ ಪ್ರಜಾಪತಿ ಅಂದರೆ ಶಿವ ಏಕೆ ಅನ್ನೋದಕ್ಕಿಂತ ಮುಂಚೆ ಮತ್ತೆ ಪರಮಾತ್ಮೋಪಾಸನೆಯ ಫಲ ಅದನ್ನೆಲ್ಲ ವರ್ಣನೆ ಮಾಡುವಂಥ ಪ್ರಸಂಗ. ಸಕಲ ಮುಕ್ತ ಅಮುಕ್ತರೊಡೆಯ ಭಗವಂತ ಅದಾದ್ಮೇಲೆ ಈ ಪರಮಾತ್ಮೋಪಾಸನೆಯ ಫಲ, ಅದಾದ್ಮೇಲೆ ಕತರ ಎಂದರೆ ಪೂರ್ಣಾನಂದ ಸ್ವರೂಪ ಅಂತ ಬಂದಿದೆ. ಅಲ್ಲಿ ವಿಷ್ಣು ಕತರ ಎಂಬುದಾಗಿ ಉಪಾಸ್ಯನಾಗಿದ್ದಾನೆ ಅಂತ ಹೀಗೆ ಬಂದಿದೆ. ಆ ಲಕ್ಷ್ಮೀದೇವಿ ಅವಳು ಕೇಳಿದ್ಲು, ಜಾನಂತ್ಯಾಹ ಅಪಿ ದೇವ್ಯಾಹ, ಲಕ್ಷ್ಮೀದೇವಿ ಲೋಕಾನುಗ್ರಹಕ್ಕಾಗಿ ವಿಶೇಷ ಜ್ಞಾನ ಪಡ್ಕೊಳ್ಬೇಕೆನ್ನುವ ದೃಷ್ಟಿಯಿಂದ ಈ ಭಗವಂತ ಯಾರು ಅಂತ ಕೇಳಿದ್ಲಂತ ಅವಳು. ಹೀಗೆ ಕೇಳಿದ ಭಗವಾನ್ ಅಂದ್ರೆ ಐತರೇಯ ಭಗವಂತ ಅವಳು ಹೇಳಿದ, ಕತರಹ ಆತ್ಮ, ಆತ್ಮನನ್ನ ಕತರಹ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ. ಅಲ್ಲಿ ಕತರಹ ಅಂದ್ರೆ ಆನಂದ ತಮಃ ಅಂತ ಅರ್ಥ. ಈ ನೋಡಿ ಅಲ್ಲಿ ಕತಮಃ ಅಂತ ಹೇಳ್ಬೇಕಾಗಿತ್ತು. ಕ ಅಂದ್ರೆ ಆನಂದ ಸುಖ, ಅದು ಗೊತ್ತಿದೆ. ಕ ತರ ಅಂದ್ರೆ ಆನಂದದ ಅತ್ಯುಚ್ಚ ಸ್ಥಿತಿಯಲ್ಲಿದ್ದವನು ಅನ್ನೋ ದೃಷ್ಟಿಯಿಂದ ಕತಮಃ ಅಂತ ಹೇಳಬೇಕಿತ್ತು. ಆದರೆ ಕತರಹ ಅಂತಾನೆ ಹೇಳಿದ್ದಾರೆ. ಆದ್ರೆ ಅದಕ್ಕೂ ನಾವು ಆನಂದ ತಮಃ ಅಂತಾನೆ ಅರ್ಥ ಮಾಡಬೇಕು. ಯಾವೊಂದು ವಾಕ್ಯದಲ್ಲಿ ತರಪ್ತಮಗಳನ್ನು ಎರಡನ್ನೂ ಜೊತೆಯಾಗಿ ಪ್ರಯೋಗ ಮಾಡಲಿಲ್ವೋ, ಎತ್ರ ಉಭಯೋ ಪ್ರಯೋಗೋ ನ ಅಂತ ಪ್ರಸಂಗಗಳಲ್ಲಿ ಆ ಎರಡೂ ಪ್ರತ್ಯಯಗಳಲ್ಲಿ ಯಾವುದೇ ಒಂದನ್ನು ಪ್ರಯೋಗ ಮಾಡಿದ್ರೂ ಕೂಡ ಎರಡಕ್ಕೂ ಒಂದೇ ಅರ್ಥ ಇರ್ತದೆ. ತತ್ರ ಏಕಾರ್ಥವು ತರಪ್ತಮವು. ನೀವು ಒಂದು ಕಡೆ ಎಲ್ಲಿ ಆದರೂ ತರಪ್ ಪ್ರತ್ಯಯ ಮತ್ತು ತಮ ಪ್ರತ್ಯಯ ಪ್ರತ್ಯೇಕವಾಗಿ ಪ್ರಯೋಗ ಮಾಡಿ ಒಬ್ಬ ಯಾವನೋ ದೇವತೆಗಿಂತ, ಉದಾಹರಣೆಗೆ ಶೇಷನಿಗಿಂತ ಬ್ರಹ್ಮ ದೊಡ್ಡವನು ಅಂತ ಹೇಳಿ ಶೇಷಾತ್ ಆನಂದವತ್ತರ ಬ್ರಹ್ಮ, ಶೇಷನಿಗಿಂತ ಅಥವಾ ಗರುಡನಿಗಿಂತ ನೀವು ಅದನ್ನ ಯಾವ್ದಾದ್ರು ತಿಳ್ಕೋಬಹುದು. ಆನಂದವತ್ತರ ಚತುರ್ಮುಖ ಅಂತ ಹೇಳಿದಾಗ ಅದಾದ್ಮೇಲೆ ಬ್ರಹ್ಮಣ ಅಪಿ ಆನಂದವತ್ತಮ ಅಂತ ಹೀಗೆ ಮತ್ತೆ ಆನಂದವತ್ತಮ ಭಗವಾನ್ ಅಂತ ಹೇಳಿದ್ರೆ ಅಲ್ಲಿ ಆನಂದವತ್ತಮ ಅಂತ ಕೊನೆಯದಕ್ಕೆ ಪರಮಾತ್ಮನನ್ನ ಹೇಳುವ ಶಬ್ದ ಅಂತ ತಿಳ್ಕೋಬೇಕು. ಸರ್ವರಲ್ಲಿಯೂ ಅತ್ಯುನ್ನತವಾದ ಆನಂದವುಳ್ಳವನು. ಶೇಷಾದಪಿ ಆನಂದವತ್ತರ ಚತುರ್ಮುಖ ಅಂತ ಹೇಳಿದಾಗ ಇಲ್ಲಿ ಆನಂದವತ್ತರ ಅಂದ್ರೆ ಅಲ್ಲಿ ಪರಮಾತ್ಮನ ಜೊತೆಗೆ ಅವನ್ನ ಕಂಪೇರ್ ಮಾಡಿಲ್ಲ, ಕೆಳಗಿರುವ ಶೇಷನ ಜೊತೆ ಕಂಪೇರ್ ಮಾಡಿದ್ದಾರೆ. ಆದ್ರಿಂದ ಒಂದೇ ವಾಕ್ಯದಲ್ಲಿ ಒಂದೇ ಪ್ರಸಂಗದಲ್ಲಿ ಆನಂದವತ್ತರ ಅಂತನೂ ಆನಂದವತ್ತಮ ಅಂತನೂ, ಹಾಗೆ ಗುರುತರ ಅಂತನೂ ಗುರುತಮ ಅಂತನೂ ಹೀಗೆ ಪ್ರಯೋಗಗಳನ್ನೇನಾದ್ರು ಮಾಡಿದ್ರೆ ಅವಕ್ಕೆ ಬೇರೆ ಬೇರೆ ಅರ್ಥ ಮಾಡಬೇಕು. ಆದ್ರೆ ಒಂದೇ ವಾಕ್ಯದಲ್ಲಿ ಎರಡೂ ಪ್ರಯೋಗ ಬಂದೇ ಇಲ್ಲ, ಯಾವುದೋ ಒಂದು ಮಾತ್ರ ಬಂದಿದೆ, ತರ ಅಂತ ಮಾತ್ರ ಬಂದಿದೆ ಅಂತ ಆದ್ರೆ, ಅಥವಾ ಇಯಸನ್ ಪ್ರತ್ಯಯ ಮಾತ್ರ ಬಂದಿದೆ ಅಂತ ಆದ್ರೆ, ಅಲ್ಲಿ ಹೇಳ್ತಿರುವುದು ಒಬ್ಬನ ಬಗ್ಗೆನೇ ಅಂತ ಆದ್ರೆ ಇನ್ಯಾರ ಬಗ್ಗೆನೂ ಅಲ್ಲಿ ಹೇಳ್ತಾನೆ ಇಲ್ಲ. ಅಂಥ ಪ್ರಸಂಗ ಇದ್ದಾಗ ಅಲ್ಲಿ ಪರಮಾತ್ಮನನ್ನೇ ಇಟ್ಕೊಂಡು ಅವನೇ ಅತ್ಯುನ್ನತ ಸ್ಥಿತಿಯಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈಗಿಲ್ಲಿ ಪರೋವರಿಯಾನ್ ಶಬ್ದ ಇದೆಯಲ್ಲ, ಇಲ್ಲಿ ವರಿಯಾನ್ ಅಂತ ಇದೊಂದೇ ಪ್ರತ್ಯಯ ಇದೆ ಹೊರತು ವರಿಷ್ಠ ಅಂತ ಮತ್ತೊಂದು ಶಬ್ದ ಇಲ್ಲವೇ ಇಲ್ಲ. ಸರಸ್ವತಿ ದೇವಿಗಿಂತ ಉತ್ತಮನಾದ ಚತುರ್ಮುಖ ಬ್ರಹ್ಮನಿಗಿಂತ ವರಿಯಾನ್ ಲಕ್ಷ್ಮೀದೇವಿ, ಅವಳಿಗಿಂತ ವರಿಷ್ಠ ಅಥವಾ ಸರ್ವರಲ್ಲೂ ವರಿಷ್ಠ ಭಗವಂತ ಅಂತ ಪ್ರತ್ಯೇಕ ಶಬ್ದಗಳು ಇಲ್ವಲ್ಲ. ಇರುವುದೇ ವರಿಯಾನ್ ಅಂತ ಒಂದೇ ಶಬ್ದ ಇದೆ. ಆದ್ರಿಂದ ಭಗವಂತ ಸರ್ವಶಬ್ದ ವಾಚ್ಯನಾದ್ರಿಂದ ವರಿಷ್ಠ ಶಬ್ದದಿಂದ ವಾಚ್ಯ, ವರಿಯಾನ್ ಶಬ್ದದಿಂದ ವಾಚ್ಯ. ಅದಂತೂ ಒಂದು ಮಾರ್ಗ ಯಾವತ್ತೂ ಇದ್ದೇ ಇದೆ. ಅದಲ್ಲದೇನೆ ಶಬ್ದ ನಿರ್ಣಯನೇ ಹೇಳುವಂತೆ ಒಂದು ಇದು ಭಗವಂತನ ಬಗ್ಗೆ ಮಾತ್ರ ಆಗ್ಬೇಕಾಗಿಲ್ಲ. ಯಾವುದೋ ಕೆಲವು ಸರಿ ಜನಸಾಮಾನ್ಯರ ಬಗ್ಗೆ ಹೇಳುವಾಗ ಕೂಡ
ಈ ಎರಡೆರಡನ್ನು ಪ್ರಯೋಗ ಮಾಡದೆ ಹೋದ್ರೆ ತರ ಮತ್ತು ತಮ ಎರಡನ್ನೂ ಪ್ರಯೋಗ ಮಾಡಲಿಲ್ಲ. ಅದರಲ್ಲಿ ಕೇವಲ ತರವನ್ನು ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ತಮ ಅಂತಾನೆ ಅರ್ಥ ಇಟ್ಕೋಬೇಕು. ಬೇರೆ ಯಾರ ಬಗ್ಗೆನೂ ಅಂತ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೇನೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಸೌಪ್ತಿಕ ಪರ್ವತದಲ್ಲಿ ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ ಅಂತ ಅಶ್ವತ್ಥಾಮ ಕೃಪ ಮತ್ತು ಕೃತವರ್ಮನಿಗೆ ಹೇಳೋ ಮಾತಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಕೂಡ ಆತ್ಮಾನಂ ಬುದ್ಧಿವತ್ತರಂ ಮನ್ಯತೆ ಅಂತ ಹೀಗೆ ಬಂದಿದೆ. ಅಲ್ಲಿ ತನ್ನನ್ನ ಅತಿ ದೊಡ್ಡ ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಾನೆ ಅಂತ ಅದಕ್ಕೆ ಅರ್ಥ. ಬುದ್ಧಿವತ್ತಮಂ ಅಂತ ಅಲ್ಲಿ ಕಂಪೇರ್ ಮಾಡೋ ಪ್ರಶ್ನೆ ಇಲ್ಲೇ ಇಲ್ಲ. ಸರ್ವರಲ್ಲೂ ತಾನೇ ಬುದ್ಧಿವಂತ ಅಂತ ತನ್ನ ಬುದ್ಧಿವಂತಿಕೆ ಮೇಲೆ ಆತ್ಮವಿಶ್ವಾಸ ಇರ್ತದೆ ಅಂತಿದೆ. ಆದ್ರಿಂದ ಇದು ಕೇವಲ ಭಗವಂತನಿಗಲ್ಲ, ಯಾರಿಗಾದ್ರೂ ಬೇರೆ ಯಾರಿಗಾದ್ರೂ ಅಂತ ಒಂದೇ ಪ್ರತ್ಯಯ ಪ್ರಯೋಗ ಮಾಡಿದ್ರೆ ತಮ ಅಂತಾನೆ ತಿಳ್ಕೋಬೇಕು. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನ ಬುದ್ಧಿವತ್ತರಂ ಅನ್ನೋದು ನೀವು ಗಮನಿಸಬೇಕು. ಬುದ್ಧಿವತ್ತರಂ ಅಂತ ಮುಂದೆ ತಮ ಅಂತ ಮತ್ತೊಂದು ಪ್ರಯೋಗ ಏನಿಲ್ಲ ಅಲ್ಲಿ. ಅದನ್ನ ಇರುವುದೇ ಒಂದೇ ಆದ್ರಿಂದ ಅವನನ್ನೇ ತಾನು ಅತ್ಯಂತ ದೊಡ್ಡ ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಾನೆ ಅಂತಾನೆ ಅದಕ್ಕೆ ಅರ್ಥ. ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ವರಿಯ ಅನ್ನೋ ಶಬ್ದದಿಂದ ವರಿಷ್ಠ ಅನ್ನೋ ಶಬ್ದದಿಂದ ವಾಚ್ಯ ಅಂತ ಅನ್ನೋದು ಸಹಜವಾಗಿ ಸಿದ್ಧ ಆಗೋಗ್ತದೆ. ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಇದು ಗೀತಾ ತಾತ್ಪರ್ಯದಲ್ಲಿ 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಮತ್ತೆ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ ಅಂತ ಹೀಗೆ ಬಂದಿದೆ. ಅಲ್ಲಿ ಮತ್ತ ಪರತರಂ ಅಂತಂದ್ರೆ ನಾನು ಈ ಜಗತ್ತೆಲ್ಲದಕ್ಕೂ ಸರ್ವೋತ್ತಮ, ಮತ್ತಃ ಅನ್ಯತ ಪರತರಂ ನಾಸ್ತಿ ಪರತರಸ್ತು ಅಹಮೇವ, ನಾನೇ ಪರತರ ಅಂದ್ರೆ ನಾನೇ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಅಲ್ಲಿ ಪರತರ ಅನ್ನೋ ಶಬ್ದಕ್ಕೂ ಆ ಪರತಮ ಅಂತ ಅನ್ನೋದಕ್ಕೂ ಅದೇ ಅರ್ಥ. ಇಲ್ಲಿ ನೋಡಿ, ಈಗ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡ್ತಿರೋದು ವರಿಯಾನ್ ವರಿಷ್ಠ ಇಯಸನ್ ಮತ್ತು ಇಷ್ಠನ್ ಪ್ರತ್ಯಯಗಳಿಗೆ. ಗೀತಾ ತಾತ್ಪರ್ಯದಲ್ಲಿ ನೋಡ್ತಿರೋದು ತರ ಮತ್ತು ತಮಪ್ಪ ಅದ್ರ ಬಗ್ಗೆ. ಅಲ್ಲಿ ವಿಷ್ಣು ಪರತರೋಮತಃ ಅಂತ ಗೀತಾ ತಾತ್ಪರ್ಯ ಹೇಳ್ತದೆ. ಅಭಾವಾದ್ ಅಂತರಾನ್ಯಸ್ಯ ತು ಇಹ ಏಕಾರ್ಥವು ತರಪ್ತಮೌ ಅಂತ ಅಲ್ಲಿ ಆಚಾರ್ಯರು ತೋರಿಸಿದ್ದಾರೆ. ಅದಕ್ಕೆ ಏನರ್ಥ? ಈಗ ವಿಷ್ಣುವನ್ನು ಪರತರ ಅಂತ ನಾವು ಇಟ್ಕೊಂಡ್ರೆ, ಕೇವಲ ಪರತರ ಅಂತ ಇಟ್ಕೊಂಡ್ರೆ, ನಮ್ಮ ವ್ಯಾಕರಣದ ನಿಯಮಗಳ ಪ್ರಕಾರ ಅವನು ಪರತರ ಅಂತಂದ್ರೆ ಅವನಕ್ಕಿಂತ ಪರತಮ ಮತ್ತೊಬ್ಬ ಯಾರಿದ್ದಾನ ಅಂತ ಪ್ರಶ್ನೆ ಬರ್ತದೆ. ಪರತಮರಾದವರು ಅಂದ್ರೆ ಪರತರನಾದ ಪರಮಾತ್ಮನಿಗಿಂತ ಹೆಚ್ಚಿನವರು ಯಾರಾದ್ರೂ ಇದ್ದಾರಾ ಅಂತ ಪ್ರಶ್ನೆ ಬಂದ್ರೆ ಹಾಗೆ ಯಾರು ಇಲ್ಲ. ಆದ್ರಿಂದ ಅವನೇ ಸರ್ವಶ್ರೇಷ್ಠನಾದ್ರಿಂದ ಅವನು ಕೇವಲ ಪರತರ ಮಾತ್ರ ಅಲ್ಲ, ಪರತಮ ಅಂತನೂ ಅರ್ಥ. ಆದ್ರಿಂದ ಇಲ್ಲಿ ತರಪ ಮತ್ತು ತಮ ಪ್ರತ್ಯಯಗಳಿಗೆ ಒಂದೇ ಅರ್ಥ, ಸರ್ವಶ್ರೇಷ್ಠ ಅಂತ ಅರ್ಥ ಅಂತ ಹೀಗಾದ್ರೆ ತಾತ್ಪರ್ಯ ಇದೆ. ಅದೆರಡರ ಬಲದಿಂದ ಮತ್ತು ಮಹಾಭಾರತದಲ್ಲಿ ಬಂದಿರುವ ಅಶ್ವತ್ಥಾಮನ ವಾಕ್ಯದ ಬಲದಿಂದ ಇದಕ್ಕೆ ಸರ್ವೋತ್ತಮ ಅಂತಾನೆ ಅರ್ಥ ಮಾಡಬೇಕು ಈ ಎರಡೂ ಪ್ರಸಂಗಗಳಲ್ಲೂ ಕೂಡ ಅಂತ ಅದರ ತಾತ್ಪರ್ಯ. ಸಂರೋಧನಾತ್ ಸರ್ವ ಸಂರೋಧನಾಧರಿ ಮುಕ್ತಿ ಪರ್ಯಂತಂ ಸ್ವರೂಪಭೂತಮಪಿ ಶಂ ರುದ್ಧ ವರ್ತತೆ. ಮೋಕ್ಷವಾಗುವ ತನಕನೂ ಸ್ವರೂಪಭೂತವಾದ ಸುಖ ನಿಮ್ಮಲ್ಲಿ ಇದ್ರೂ ಕೂಡ ಅಂತ ಸುಖವನ್ನ ರುದ್ಧ ತಡೆ ಹಿಡಿದು ವರ್ತತೆ ನಿಲ್ತಾನೆ. ಅದರಿಂದ ಶರ್ವ ಅಲ್ಲಿ ವರ್ತತೆ ಅಂತನೂ ಮಾಡ್ಬೋದು, ವರ್ತಯತಿ ಹಾಗೆ ನಿಮ್ಮನ್ನು ಇಟ್ಟಿರ್ತಾನೆ ನಿಜಂತನೂ ಪ್ರಯೋಗ ಮಾಡ್ಬೋದು. ನಿಜಂತ ಪ್ರಯೋಗ ಮಾಡಿದ್ರು ಶರ್ವ ಅಂತಾನೆ ಆಗ್ತದೆ. ಯಾಕೆಂದ್ರೆ ಈಗ ಕಷ್ಟ ಈಶಶ್ಚ ಕೇಶವವು ಕಷ್ಟ ಈಶಶ್ಚ ಕೇಶವು ಬ್ರಹ್ಮ ಮತ್ತು ರುದ್ರರು ಅವರನ್ನು ವರ್ತಯತಿ, ಸೃಷ್ಟ್ಯಾದಿನ ವರ್ತಯತಿ ಅತಃ ಕೇಶವೋ ಭವಾನ್ ಅಂತ ಪ್ರಮಾಣ ಇದೆ. ಹರಿವಂಶ ಮತ್ತು ಇತ್ಯಾದಿ ಕಡೆಗಳಿದೆ. ಆಚಾರ್ಯ ಹೇಳಿದ್ದಾರೆ, ಅದನ್ನ ಜಯತೀರ್ಥರು ಹೇಳಿದ್ದಾರೆ. ಗೀತಾ ಭಾಷ್ಯದಲ್ಲಿ ಆರಂಭದಲ್ಲಿ ಎಲ್ಲೂ ಬಂದಿದೆ. ಆದ್ರಿಂದ ವರ್ತಯತಿ ತಾನು ಇರ್ತಾನೆ, ನಿಮ್ಮ ಸುಖವನ್ನು ತಡೆ ಹಿಡಿದು ತಾನಿದ್ದಾನೆ, ನಿಮ್ಮ ಸುಖವನ್ನು ತಡೆ ಹಿಡಿದು ನಿಮ್ಮನ್ನು ಹಾಗೆ ಇರಿಸಿರ್ತಾನೆ ಅಂತನೂ ನಿಜಂತ ಇಟ್ಕೊಂಡ್ರು ಅವೇ ಆಗ್ತದೆ. ಎರಡನ್ನು ತಿಳ್ಕೋಬಹುದು. ಆದ್ರಿಂದ ಭಗವಂತ ಶರ್ವ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.